ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇಗೆ ಇಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾನು ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮ ಬೆಳಗಿನ ಲಘು ಉಪಹಾರ ಮಾಡೋಕ್ಕೆ ಹೊರಡ್ತಿದ್ದೇವೆ ರೀ. ಇವತ್ತು ಯಾಕೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಅದಕ್ಕೋಸ್ಕರ ಏನೋ ಉತ್ಸಾಹ ಕಡಿಮೆ ಆಗಿದೆ. ಯಾಕೆ ಈ ಥರ ಆಗ್ತಿದೆ ಗೊತ್ತಿಲ್ಲ. ನಾಷ್ಟ ಮಾಡ್ಕೊಂಡ್ರಿ. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯಗಳು. ವೆರಿ ಗುಡ್ ಮಾರ್ನಿಂಗ್ ಮಾಮ್. ಏನಮ್ಮ ಬೆಳಗ್ಗೆ ಬ್ಯುಸಿಯಾಗಿ ಬಿಟ್ರಲ್ಲಮ್ಮ? ಕೆಂಪು ಚಟ್ನಿ ಮಾಡೋಕ್ಕಮ್ಮ? ಚೆನ್ನಾಗಿದೆಯಲ್ಲಮ್ಮ ಕಾಯಿ ಅದು? ಏನು ಇದು ರಂಜಕಾಯಿ ಮಾಡೋದೇನಮ್ಮ? ಏನು ಮಾಡಬೇಕಲ್ಲಮ್ಮ? ಅದು ಸ್ವಲ್ಪ ಚೆನ್ನಾಗಿ ಮಾಡ್ತೀರಿ ನೀವು. ಹೌದಮ್ಮ, ಪಕ್ಕಮ್ಮ. ಏನು ಹುಡ್ಕತ್ತೀಮ್ಮ ಅದ್ರಾಗ? ತುಂಬ ಹೇಳ್ತೀರೇನಾ? ಓಕೆ. ಉಪಹಾರವನ್ನು ಏನು ಮಾಡಿದ್ದೀರಿ ಅಮ್ಮ? ರಾಗಿ ದೋಸೆ. ಇಸ್ ಇಟ್? ಓ ಮೈ ಗಾಡ್. ಪರ್ಫೆಕ್ಟ್. ಸ್ಟಾರ್ಟ್ ಮಾಡೋಣ್ರಿ ಇವಾಗ. ರಾಗಿ ದೋಸೆ, ಆಲೂ ಪಲ್ಯ, ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ. ಟೇಸ್ಟ್ ಯಾವ ಥರ ಇದೆ ಹೇಳ್ತೇನೆ. ಸಖತ್ತಾಗಿದೆ ಅಮ್ಮ. ದೋಸೆ ಸೂಪರ್ ಇವತ್ತು. ಮಾತೃಶ್ರೀಯವರೇ, ಈ ನಿಮ್ಮ ಕಾಳಜಿಗೆ ತುಂಬ ಹೃದಯದ ಧನ್ಯವಾದಗಳು. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತ್ರಿ. ಟೀ ಕುಡೋಣ್ರಿ ಇವಾಗ. ಚೆನ್ನಾಗಿದೆ. ಯಾಕೋ ಇವತ್ತು ಹುಷಾರಿಲ್ದಂಗೆ ಫೀಲ್ ಆಗ್ತೈತ್ರಿ. ಯಾಕಂತ ಗೊತ್ತಾಗೋಲ್ತ. ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಮೇಡಮ್ ನಮಸ್ತೆ, ಹೇಳಿ. ಹಾಂ ಹೌದು. ಯಾಕೋ ಹುಷಾರಿಲ್ದಂಗೆ ಫೀಲ್ ಆಗ್ತೈತ್ರಿ. ಸ್ವಲ್ಪ ರೆಸ್ಟ್ ಮಾಡೋಣ. A few moments later. ಟೈಮ್ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ ನೋಡ್ರಿ. ಟೈಮ್ ಯಾವಾಗ? ಸಂಜೆ 6:30. ಕತ್ಲಾಗ್ಬಿಟ್ಟಿದೆ. ಫ್ರೆಶ್ ಅಪ್ ಆಗೋಣ. ಇವತ್ತು ಏನೂ ವರ್ಕ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಹಾಯ್ ಶಾಂತಕ್ಕ. ಹಾಯ್ ಮಂಜು. ಸ್ನ್ಯಾಕ್ಸ್ ಅಮ್ಮ? ತಿಂತೀನಿ ಬಾ. ಅಮ್ಮ ಬಾ ತೋಯ್ಜು ಬಾ. ಹಾಗೆ ಸ್ವಲ್ಪ ಲೈಟಾಗೆ ವಾಕ್ ಮುಗಿಸ್ಕೊಂಡು ಬಂದ್ಬಿಡೋಣ್ರಿ. ಎಲ್ಲರೂ ಆಫೀಸ್ ಮುಗಿಸ್ಕೊಂಡು ಯಾವಾಗ ಬರ್ತಾ ಇದ್ದಾರೆ. ನಮ್ಮದು ವಾಕಿಂಗ್ ನಡೀತಾ ಇದೆ. ಸ್ಟ್ರೀಟ್ ಯಾವ ಥರ ಇದೆ ನೋಡ್ರಿ. ಆಲ್ಮೋಸ್ಟ್ ನಮ್ದು ವಾಕಿಂಗ್ ಕಂಪ್ಲೀಟ್ ಆಯ್ತು ರೀ. ನಾವಿನ್ನು ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗೋಣ. ಇವತ್ತಿನ ದಿನ ಮುಗಿದೋಯ್ತು ರೀ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದಿನ ದಿನ ದಂತಕತೆಗಳಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.
ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.